ಎಲ್ಲ ಮಕ್ಕಳಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಮಂಗ ಮತ್ತು ಮೊಸಳೆಯ ಕಥೆಯನ್ನು ನೋಡೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಟ್ಟವಾದ ಒಂದು ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ವಾಸವಾಗಿದ್ವು. ಅಲ್ಲಿ ಒಂದು ಕೋತಿ ಕೂಡ ಇತ್ತು. ಅದು ತುಂಬ ತುಂಟಾಟದ ಕೋತಿಯಾಗಿತ್ತು ಹಾಗೂ ತುಂಬ ಚುರುಕಾಗಿಯೂ ಇತ್ತು. ರುಚಿ ರುಚಿಯಾದ ಹಣ್ಣುಗಳನ್ನು ಇಷ್ಟಪಡುವ ಕೋತಿ ಆ ಕಾಡಲ್ಲಿದ್ದ ಹಣ್ಣುಗಳ ತೋಟದಲ್ಲಿ ವಾಸವಾಗಿತ್ತು. ಮರಗಳಲ್ಲಿರುವಂತಹ ರುಚಿಯಾದ ಮಾವಿನ ಹಣ್ಣುಗಳನ್ನು ತಿಂತಾ ಇತ್ತು. ಕೋತಿ ವಾಸಿಸ್ತಾ ಇದ್ದ ಹಣ್ಣುಗಳ ಮರದ ಕೆಳಗೆ ಒಂದು ನದಿ ಇತ್ತು. ಆ ನದಿಯಲ್ಲಿ ಎರಡು ದೊಡ್ಡ ದೊಡ್ಡ ಮೊಸಳೆಗಳಿತ್ತು. ಅವೆರಡೂ ಕೂಡ ಗಂಡ ಹೆಂಡತಿ ಮೊಸಳೆಗಳಾಗಿತ್ತು. ಮಂಗ ಮರವನ್ನು ಏರಿ ರುಚಿ ರುಚಿಯಾದ ಹಣ್ಣುಗಳನ್ನು ತಿನ್ನುವುದನ್ನು ನೋಡಿ ಆ ಮೊಸಳೆಗಳಿಗೂ ಕೂಡ ಹಣ್ಣುಗಳನ್ನು ತಿನ್ನುವ ಮನಸ್ಸಾಗ್ತಿತ್ತು. ಹಾಗಾಗಿ ಗಂಡು ಮೊಸಳೆ ಮಂಗದ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸಿಕೊಂಡಿತು. ತನ್ನ ಸ್ನೇಹಿತನ ಜೊತೆಯಲ್ಲಿ ಹಣ್ಣುಗಳನ್ನು ತಿನ್ನುವ ತನ್ನ ಬಯಕೆಯನ್ನು ಹೇಳಿಕೊಂಡಿತು. ಮಂಗ ಕೂಡ ಇದಕ್ಕೆ ಒಪ್ಪಿ ಪ್ರತಿದಿನವೂ ಕೂಡ ರುಚಿ ರುಚಿಯಾದ ಹಣ್ಣುಗಳನ್ನು ಮೊಸಳೆಗಳಿಗೆ ನೀಡುತ್ತಿತ್ತು. ಗಂಡು ಮೊಸಳೆ ಹೆಣ್ಣು ಮೊಸಳೆಗೂ ಕೂಡ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಿತ್ತು. ಹೀಗೆ ಅನೇಕ ದಿನಗಳು ಸಂತೋಷವಾಗಿ ಕಳೆದವು. ಒಮ್ಮೆ ಹೆಣ್ಣು ಮೊಸಳೆ ಗಂಡು ಮೊಸಳೆಯ ಜೊತೆಗೆ ಹೇಳುತ್ತೆ, ರೀ, ಈ ಹಣ್ಣುಗಳು ಎಷ್ಟು ಸಿಹಿಯಾಗಿದೆ. ದಿನಲೂ ಹಣ್ಣುಗಳನ್ನು ತಿನ್ನುವ ಮಂಗನ ಹೃದಯ ಇನ್ನೆಷ್ಟು ಸಿಹಿಯಾಗಿರ್ಬೋದು. ದಯವಿಟ್ಟು ನನಗೆ ಅದರ ಹೃದಯ ಬೇಕು ರೀ, ತಂದುಕೊಡಿ ಅಂತ ಹೇಳುತ್ತೆ. ಮರುದಿನ ಮೊಸಳೆ ಮಂಗನ ಬಳಿಗೆ ಬಂದು, ಮಂಗಣ್ಣ, ನೀನು ನಮಗೆ ಎಷ್ಟು ಸಹಾಯವನ್ನು ಮಾಡಿದ್ದೀಯಾ. ರುಚಿ ರುಚಿಯಾದ ಹಣ್ಣುಗಳನ್ನು ನಮಗೆ ನೀಡಿದ್ದೀಯಾ. ನಾವು ನಿನಗೆ ಏನನ್ನೂ ನೀಡಿಲ್ಲ. ನಿನಗೊಂದು ಸಣ್ಣ ಮಟ್ಟಿನ ಅತಿಥಿ ಸತ್ಕಾರವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ದಯವಿಟ್ಟು ನೀನು ನಮ್ಮ ಮನೆಗೆ ಬರಬೇಕಪ್ಪ. ನನ್ನ ಹೆಂಡತಿ ನಿನಗಾಗಿ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿ ಕಾಯ್ತಾ ಇದ್ದಾಳೆ. ಬಾ, ನನ್ನ ಬೆನ್ನ ಮೇಲೆ ಕುಳಿತುಕೋ. ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಮಂಗನನ್ನು ನಂಬಿಸುತ್ತೆ. ನದಿಯ ಮಧ್ಯಭಾಗವನ್ನು ತಲುಪಿದ ನಂತರ ಮೊಸಳೆ ಮಂಗನಿಗೆ ಹೀಗೆ ಹೇಳುತ್ತೆ, ಕ್ಷಮಿಸಿಬಿಡು ಗೆಳೆಯ. ನನ್ನ ಹೆಂಡತಿ ನಿನ್ನ ಸಿಹಿಯಾದ ಹೃದಯವನ್ನು ತಿನ್ನಲು ಬಯಸಿದ್ದಾಳೆ. ಅದಕ್ಕಾಗಿ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿರುವೆ. ಅವಳಿಗೆ ಮಾತನ್ನು ನೀಡಿದ್ದೇನೆ, ನಿನ್ನ ಹೃದಯವನ್ನು ಅವಳಿಗೆ ಕೊಡುತ್ತೇನೆಂದು ಅಂತ ಹೇಳುತ್ತೆ. ಅಯ್ಯೋ ದೇವ್ರೆ, ಈ ಮೊಸಳೆಯ ಮಾತನ್ನು ಕೇಳಿ ನಾನು ಕೆಟ್ಟೆ. ಈಗ ಏನಾದರೂ ಒಂದು ಒಳ್ಳೆಯ ಉಪಾಯವನ್ನು ಮಾಡಲೇಬೇಕು ಅಂತ ಮಂಗ ಯೋಚಿಸುತ್ತೆ. ಮಂಗ ತಕ್ಷಣವೇ, ಅಯ್ಯೋ ಗೆಳೆಯ, ನೀನು ಮೊದಲೇ ಹೇಳೋದಲ್ವಾ, ನಾನು ನನ್ನ ಹೃದಯವನ್ನು ಮಾವಿನ ಮರದಲ್ಲೇ ಬಿಟ್ಟು ಬಂದಿದ್ದೇನೆ. ಈಗ ನಿನ್ನ ಹೆಂಡತಿಗೆ ಸಿಟ್ಟು ಬರಬಹುದು. ನನ್ನನ್ನು ಖಾಲಿ ಹೃದಯದಲ್ಲಿ ಕರ್ಕೊಂಡು ಹೋದರೆ ನೀನು ನನ್ನನ್ನು ಹಿಂತಿರುಗಿಸು. ನಾನು ಮಾವಿನ ಮರಕ್ಕೆ ಹೋಗಿ ಹೃದಯವನ್ನು ಹಾಕ್ಕೊಂಡು ಬರ್ತೇನೆ ಅಂತ ಮಂಗ ಮೊಸಳೆಗೆ ಹೇಳುತ್ತೆ. ಹೌದು ಗೆಳೆಯ, ನೀನು ಹೇಳ್ತಿರೋದು ಸರಿ ಇದೆ. ಅವಳು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಾನು ನಿನ್ನನ್ನು ಹಿಂದಕ್ಕೆ ಕರೆದುಕೊಂಡು ಹೋಗ್ತೇನೆ. ನೀನು ಮಾವಿನ ಮರಕ್ಕೆ ಹೋಗಿ ನಿನ್ನ ಹೃದಯವನ್ನು ಹಾಕ್ಕೊಂಡು ಬೇಗ ಬಂದು ಬಿಡು ಅಂತ ಮೊಸಳೆ ಹೇಳುತ್ತೆ. ದಡದ ಸಮೀಪಕ್ಕೆ ಮೊಸಳೆ ಬಂದೊಡನೆ ಮಂಗ ರಪಕ್ಕನೆ ಮರದ ಮೇಲೆ ಹಾರಿ ಕೂತ್ಕೊಳ್ಳುತ್ತೆ ಹಾಗೂ ಮೊಸಳೆಗೆ ಹೇಳುತ್ತೆ, ಅಯ್ಯೋ ಮೂರ್ಖ ಮೊಸಳೆಯೇ, ನನ್ನ ಹೃದಯ ನನ್ನ ಬಳಿಯಲ್ಲಿಯೇ ಇದೆ. ನಿನ್ನಿಂದ ರಕ್ಷಿಸಿಕೊಳ್ಳಲು ನಾನು ಸುಳ್ಳು ಹೇಳಿದೆ. ನನಗೆ ಇನ್ನು ನಿನ್ನ ಸಹವಾಸವೇ ಬೇಡ. ನಿನ್ನನ್ನು ಗೆಳೆಯ ಅಂದ್ಕೊಂಡು ನಿನಗೆ ತುಂಬ ಸಹಾಯವನ್ನು ಮಾಡಿದ್ದೆ, ಆದರೆ ಅದಕ್ಕೆ ತಕ್ಕ ಪ್ರತಿಫಲ ನನಗೀಗ ಸಿಕ್ತು ಅಂತ ಹೇಳಿ ಮರದ ತುದಿಗೆ ಹೋಗಿ ಕುಳಿತುಕೊಳ್ಳುತ್ತೆ. ಅಂದಿನಿಂದ ಮೊಸಳೆ ಮಂಗದ ಸ್ನೇಹವನ್ನು ಕಳೆದುಕೊಳ್ಳುತ್ತೆ. ಅದಕ್ಕೆ ಹೇಳೋದು ಮಕ್ಕಳೇ, ನಮಗೆ ಎಷ್ಟು ದೊಡ್ಡ ಅಪಾಯ ಬಂದರೂ ಕೂಡ ನಾವು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದರೆ ಅದನ್ನು ಖಂಡಿತ ಗೆಲ್ಲಬಹುದು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.